ಹೇ ಗಾಯ್ಸ್, ವೆಲ್ಕಮ್ ಟು ವಿಜನ್ ಕನ್ನಡ. ಸೊ ನಾನು ಆಲ್ರೆಡಿ ರೀಲ್ ಅಪ್ಲೋಡ್ ಮಾಡಿದ್ನಿ, ನೋಡಿರೋರ್ಗೆ ಗೊತ್ತಿರ್ತೈತೆ, ನೋಡಿರೋರ್ಗೆ ಗೊತ್ತಿರಲ್ಲ. ಸೊ ನಂಗೆ ಬಂದಂಗೆ ಜುಗಾಡಾಗಿ ಒಂದು ರೀಲ್ ಅಪ್ಲೋಡ್ ಮಾಡಿದ್ನಿ, ತಿರುವಣ್ಣಾಮಲೈಗೆ ಓದ್ತಾ ಇದ್ದೀನಿ ಅಂತ. ಸೊ ನಂಗೆ ಬಂದಂಗೆ ಸೊ ಆ ರೀಲ್ ನೋಡಿ ಗೊತ್ತಾಗಿರ್ತೈತೆ ತಿರುವಣ್ಣಾಮಲೈ ಓದ್ತಾವನೆ, ಇವನು ವ್ಲಾಗ್ ಮಾಡ್ತಾವನೆ ಅಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ತಿರುವಣ್ಣಾಮಲೈಗೆ ಹೋಗಿದ್ದು, ಅಲ್ಲಿ ಯಾವ ಥರ ಒಂದು ಕ್ರೌಡ್ ಇತ್ತು, ಏನೆಲ್ಲ ಅಲ್ಲಿ ಸಿಚುವೇಶನ್ಸ್ ಆದವು, ಎಷ್ಟೆಲ್ಲ ಖರ್ಚಾಯಿತು, ಎಲ್ಲದನ್ನು ಈ ವಿಡಿಯೋದಾಗ ಹೇಳ್ತೀನಿ. ಸೊ ಇನ್ನೂ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ಹೇಳ್ರಿ? ಮಾಡ್ತೀರಾ, ನೀವು ಮಾಡ್ತೀರಾ. ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೋಡೋದಕ್ಕಿಂತ ಮುಂಚೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಈ ವಿಡಿಯೋನ ಲೈಕ್ ಮಾಡಿರಿ. ನೀವು ಮಾಡೋ ಒಂದೊಂದು ಲೈಕ್ ಕೂಡ ನಂಗೆ ಬೂಸ್ಟ್ ಮಾಡ್ತೈತೆ ಪ್ರತಿಯೊಂದು ವಿಡಿಯೋ ಮಾಡೋದಕ್ಕೂ. ಸೊ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಹೋಗೋಷ್ಟೊತ್ತಿಗೆ ಮಳೆ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತೆ. ಹೋಗ್ಬೇಡ್ರೋ, ಹೋಗಿ ಸುಮ್ಮನೆ ಬಾಧೆ ಬೀಳ್ತೀರಾ, ಈ ಸಲ ಬೇಡ ನೆಕ್ಸ್ಟ್ ಸಲ ಹೋಗ್ರೋ ಅನ್ನೋ ಥರ ಬೀಳ್ತಾ ಇತ್ತು ಮಳೆ. ಬೀಳ್ತಾನೆ ಇದ್ರು ನಾವು ಕೇಳ್ತೀವ? ಮೊದಲೇ ನಾವು ಹೇಳ್ಬೇಕಾ? ಸೊ ಏನೂ ಕೇಳಲಿಲ್ಲ, ನೋಡಿಕೊಂಡು ಮಳೆ ಎಷ್ಟೇ ಬೀಳ್ತಾ ಇದ್ರು ಸಮೇತ ವರ್ಷದ ಮೊದಲನೇ ಮಳೆ ಚೆನ್ನಾಗೇ ಬಿತ್ತು, ಪರವಾಗಿಲ್ಲ. ಸೊ ಯಾರ ಮಾತನ್ನು ಕೇಳ್ದಿರಾ ಹಂಗೆ ಬಸ್ ಎಕ್ಕೋದಕ್ಕೆ ಶಿಡ್ಲಘಟ್ಟಕ್ಕೆ ಹೋದ್ವಿ. ಶಿಡ್ಲಘಟ್ಟದಲ್ಲಿ ನಾವು ಹೋಗೋಷ್ಟೊತ್ತಿಗೆ ಬಸ್ಸು ಇರಲಿಲ್ಲ. ಸೊ 6:30 ಬಸ್ಗೆ ಎಕ್ಕಿದ್ವಿ. ಪರವಾಗಿಲ್ಲ ಗುರು, ನಮ್ಮ KSRTC ಬಸ್ ಸ್ಟ್ಯಾಂಡು ಸ್ವಲ್ಪ ಇಂಪ್ರೂವ್ ಆಗೈತೆ, ಬೋರ್ಡ್ಗಳೆಲ್ಲ ಹಾಕ್ಬಿಟ್ಟವ್ರೆ. ಸೊ ಅದಾದಮೇಲೆ ನೆಕ್ಸ್ಟು ಬೆಂಗಳೂರಿಗೆ ರೀಚ್ ಆದ್ವಿ. 9:30 10 ಗಂಟೆ ಆಗಿತ್ತು ನಾವು ರೀಚ್ ಆಗೋಷ್ಟೊತ್ತಿಗೆ. ನಮಗೆ ಟೋಟಲ್ ಬಸ್ಸು ಅಲ್ಲಿದ್ದಿದ್ದು 10:30ಗೆ ಪಿಕಪ್ ಇದ್ದಿದ್ದು, ಬುಕ್ ಮಾಡಿದ್ವಿ ಆನ್ಲೈನಲ್ಲಿ. ಸೊ 10:30ಗೆ ಬಸ್ ಎಕ್ದವರು ಕರೆಕ್ಟಾಗಿ 5:30ಗೆ ಕೂಡ ರೀಚ್ ಆಗಿದ್ವಿ ನಾವು. 5:30ಗೆ ರೀಚ್ ಆಗಿ ಅಲ್ಲಿ ಸ್ನಾನಕ್ಕೆ ಮತ್ತು ಬ್ಯಾಗ್ ಇಟ್ಕೊಳ್ಳೋದಕ್ಕೆ ಒಬ್ಬೊಬ್ರಿಗೆ 300 ರೂಪಾಯಿ ಕೇಳಿ, ಅದಾದಮೇಲೆ ಬರೀ ಸ್ನಾನಕ್ಕೆ 100 ರೂಪಾಯಿ ಕೊಟ್ಟು ನೆಕ್ಸ್ಟು ಒಂದು ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟ್ ಮಾಡಿದಾಗ ಫಸ್ಟಲ್ಲೇ ಕರ್ಪೂರ ತಗೊಂಡು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಕರ್ಪೂರ ಹಾಕ್ಬೇಕಾತೈತೆ. ಸೊ ನೋಡ್ತಾ ಇದ್ದೀರಾ, ಕರ್ಪೂರ ಹಾಕೋರು ಅಷ್ಟು ಜನ ಆದರೆ ಆ ಕರ್ಪೂರಗಳನ್ನೆಲ್ಲ ಕೆಳಗಡೆ ಆ ಪೇಪರ್ಗಳನ್ನ ಗಲೀಜು ಮಾಡೋದು, ಎಲ್ಲರೂ ಅದೇ ಕೆಲಸ ಮಾಡ್ತಾಯಿದ್ದಾರೆ. ಜನಕ್ಕೆ ಒಂದಿಷ್ಟು ಕೂಡ ಈ ನೇಚರ್ ಬಗ್ಗೆ ಕಾಳಜಿ ಇಲ್ಲ. ಸೊ ಅದಾದ ನಂತರ ನಾನು ನಮ್ಮ ಅಣ್ಣ ಹಂಗೆ ಓದ್ತಾ ಇತ್ತು. ನಾವು ಫಸ್ಟು ದರ್ಶನ ಮಾಡ್ಕೊಂಡಿದ್ದು ಕೂಡ ಇಂದಿರಾ ಲಿಂಗಮ್ಮ. ಇದೇ ಫಸ್ಟು ನಾವು ದರ್ಶನ ಮಾಡ್ಕೊಳೋ ಅಂಥ ಲಿಂಗ. ಸೊ ಇದೇ ಥರ 9 ಲಿಂಗಗಳನ್ನ ನಾವು ದರ್ಶನ ಮಾಡ್ಕೊಳೋದು. ಸೊ ನೀವು ನೋಡ್ತಾ ಇದ್ದೀರಾ ಎಷ್ಟು ಕ್ಯೂ ಇತ್ತು ಅಂತ. ಆಲ್ಮೋಸ್ಟ್ ಒಂದು 200 ಜನ ಬೆಳಗ್ಗೆನೇ, ನಾವು ಹೋಗಿದ್ದು 5:30 ಅಷ್ಟೊತ್ತಿಗೆ ಅಷ್ಟು ಕ್ಯೂ ಇತ್ತು. ಸೊ ಹಂಗೆ ದರ್ಶನ ಪ್ರತಿಯೊಂದು ಲಿಂಗಕ್ಕೂ ಇದೇ ಥರ ದರ್ಶನ ಮಾಡೋದಕ್ಕೆ ಕ್ಯೂ ಇತ್ತು. ಸೊ ನಾವು ರೀಚ್ ಆಗಿದ್ದು ಅಗ್ನಿಲಿಂಗನ ನೆಕ್ಸ್ಟ್ ದರ್ಶನ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ರಮಣಾಶ್ರಮಕ್ಕೆ ರೀಚ್ ಆದ್ವಿ. ರಮಣಾಶ್ರಮಕ್ಕೆ ರೀಚ್ ಆಗಿ ಅಲ್ಲಿ ಸುಮಾರು ಜನ ಧ್ಯಾನ ಮಾಡ್ತಾಯಿದ್ರು. ಅಲ್ಲಿ ಯಾವುದೇ ಒಂದು ಫೋಟೋ ತೆಗಿಯೋಂಗಿಲ್ಲ. ಸೊ ಯಾವುದೇ ಒಂದು ಫೋಟೋ ತೆಗಿದ್ದೀರಾ ನೆಕ್ಸ್ಟು ಅರುಣಾಚಲ ಬೆಟ್ಟನ ನೋಡೋಣ ಅಂತ ನಮ್ಮ ಅಣ್ಣ ಎಳ್ಕೊಂಡು ಹೋದ್ನು. ಸೊ ನಾನು ಹೋಗದೆ ಇದ್ರೂ ಬಾರ ಒಂದು ಎಕ್ಸ್ಪೀರಿಯೆನ್ಸ್ ಇರ್ತೈತೆ ಅಂತ ಕರ್ಕೊಂಡು ಹೋದನು. ಉದ್ದಕ್ಕೆ ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ ಇದ್ನೋ, ಕಾಲುಗಳು ಮಾತ್ರ ಸರಿಯಾಗಿ ನೋಯ್ತಾ ಇದ್ವು. ಸೆಕೆಂಡ್ ನೀರು ಎಲ್ಲೆಲ್ಲಿ ಕಿತ್ಕೊಳ್ಬೇಕು ಅಲ್ಲೆಲ್ಲ ಕಿತ್ಕೊತಾ ಇದ್ವು. ಸೊ ಇರಲಿ, ಒಂದು ಸಲ ಯಾವಾಗಲೂ ಬರೋಲ್ಲ, ಒಂದೊಂದು ಸಲ ಒನ್ ಟೈಮ್ ಎಕ್ಸ್ಪೀರಿಯೆನ್ಸು ಅಂತ ಹೋದ್ರೆ. ಸೊ ನೋಡ್ತಾ ಇದ್ದೀರಾ ನಾಯಿಗಳು ಕೂಡ ಬೇಜಾನಿದ್ವು ಅಲ್ಲಿ ಬೆಟ್ಟದ ಮೇಲೆ ಕೂಡ ಅಷ್ಟೇ. ಸೊ ಯಾರಾದರೂ ಈ ಟ್ರೆಕ್ಕಿಂಗ್ ಇಷ್ಟ ಆಗೋವಂಥವ್ರು, ಅಥವಾ ನಾನು ನಡಿತೀನಿ, ನನಗೆ ನಡ್ಕೊಂಡು ಹೋಗೋದಂದರೆ ಇಷ್ಟ, ಫುಲ್ ಅಡ್ವೆಂಚರಸ್ ಅಂದರೆ ಜಾಸ್ತಿ ಇಷ್ಟ ಅಂತ ಅನ್ನೋರು ಪ್ರತಿಯೊಬ್ಬರು ಅಷ್ಟೇ ಅರುಣಾಚಲಮ್ಗೆ ಹೋದರೆ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಪ್ಲೇಸ್ ಇದು. ಸೊ ನೇಚರ್ ಮಾತ್ರ ಸಖತ್ತಾಗಿ ಇರ್ತೈತೆ. ಒಂದು ಪ್ಲ್ಯಾಸ್ಟಿಕ್ ಇರಲ್ಲ, ಒಂದು ಚೂರು ಗಲೀಜಿರಲ್ಲ, ಏನೂ ಇರಲ್ಲ, ಕ್ಲೀನಾಗಿರ್ತೈತೆ. ನೇಚರು ಕೂಡ ಚೆನ್ನಾಗಿ ಸಖತ್ತಾಗಿರ್ತೈತೆ. ಸೊ ಇದಾದಮೇಲೆ ನೆಕ್ಸ್ಟು ಮೇಲಕ್ಕೆ ಹೋಗ್ತಾ ನಮ್ಗೆ ಮೇಯ್ನು ಒಂದು ಎದುರಾಗಿದ್ದು ಶಾಕ್ ಏನಪ್ಪ ಅಂದರೆ, ಅಲ್ಲಿ ಫಸ್ಟ್ ಆಫ್ ಆಲು ಗೇಟೇ ಓಪನ್ ಆಗಿಲ್ಲ. ಮೇಲೆ ಒಂದು ಆಶ್ರಮ ಐತೆ. ಸೊ ಆ ಆಶ್ರಮನ ಕೂಡ ನೋಡ್ಬೋದು. ಹಂಗೆ ಒಂದು ಕೇವ್ ಐತೆ, ಗುಹೆ ಐತೆ. ಸೊ ಅದನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು. ಸೊ ನೀವು ಕರೆಕ್ಟ್ ಟೈಮಾಗಿ ಮಳೆಗಾಲದಲ್ಲಿ ಏನಾದರೂ ಒಂದು ವೇಳೆ ನೀವೇನಾದರೂ ಹೋಗಿದ್ದಾದರೆ ಹಂಗೆ ಅಲ್ಲಿ ಫಾಲ್ಸ್ ಹರಿಯೋ ಅಂಥ ಜಾಗ ಕೂಡ ಐತೆ. ಸೊ ಮಸ್ಟ್ ಆ್ಯಂಡ್ ವಿಸಿಟ್ ಪ್ಲೇಸು. ಯಾರಾದರೂ ಹೋಗೋ ಹಂಗಿದ್ರೆ ದಯವಿಟ್ಟು ನೀವು ವಿಸಿಟ್ ಮಾಡಲೇಬೇಕು, ಹಂಗೈತೆ ಪ್ಲೇಸ್ ಮಾತ್ರ. ಸೊ ಅದಾದಮೇಲೆ ನಮ್ಮ ಅಣ್ಣ ಏನೋ ಒಂದು ಹೇಳ್ತಾನೆ, ಕೇಳಿಸ್ಕೊಳ್ಳೋಣ. ನೆಕ್ಸ್ಟ್ ಲಿಂಗಕ್ಕೆ ಅಂದರೆ ಬೆಟ್ಟಕ್ಕೆ ಬಿಡೋಣ ಅಂತ ಕರ್ಕೊಂಡು ಬರ್ತಾನೆ ಅವನೇ. ಅರ್ಧ ಬೆಟ್ಟ ಎಕ್ಕಿದ್ದೀರಿ, ಇನ್ನು ಅರ್ಧ ಬೆಟ್ಟ ಎಕ್ಕಬೇಕು ಅಂತ ಹೇಳ್ತಾವನೆ. ಅದು ನೋಡಿದ್ರೆ
ಓತಾನೇ ಇದ್ರೆ ಓತಾನೇ ಐತೆ. ಎಲ್ಲ ನಮ್ಮ ಅಣ್ಣ ಜೊತೆ ಬಂದರೆ ಈಗ ಇಂಥವು ಬೆಟ್ಟಗಳಿಗೆ ಕೆಕ್ಕೋದು ಈ ಕೆಲಸ ಮಾಡ್ತಾನೆ ಗೈಸ್. ಊಟ ಗೀಟ ಏನು ತಿಂದಿರ ಕರ್ಕೊಂಡು ಬಂದ್ಬಿಟ್ಟು ಎಕ್ಕು 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 ಅಂತ ಇದ್ರೆ ಹೆಂಗೆ? ಹಾಂ, ಓಹೋ, ನೀರಿದ್ದು ಬಿಟ್ರೆ ಹೊಟ್ಟೆ ತುಂಬತದ? ಹಾಂ, ಏನು ಇಷ್ಟೊತ್ತಿಗೆ ತಿಂದ್ಬಿಡ್ತೀಯ ಮನೆ ಪಾಪ. ಓಹೋ, ತಿನ್ನೋದ ನನ್ನ ಅನ್ಕ. ಅಲ್ಲಿ ಸುಮ್ಮನೆ ಇರ್ತೀರಿ, ಇಲ್ಲಿ ಸ್ಟ್ಯಾಮಿನಾ ವೇಸ್ಟ್ ಆತೈತೆ ಗೈಸ್. ನೋಡ್ರಿ, ಒಂದು ಪ್ಲಾಸ್ಟಿಕ್ ಕವರ್ ಇಲ್ಲ, ಏನಿಲ್ಲ, ಫುಲ್ ಕ್ಲೀನು. ನಕ್ಕನ್ ಕ್ರೇಜಿ ಆಗೈತೆ. ಸೊ ನಾನು ಹೇಳಿದ್ನಲ್ಲ, ಬೆಟ್ಟದ ಮೇಲೆ ಒಂದು ಆಶ್ರಮ ಐತೆ ಅಂತ. ಆ ಆಶ್ರಮ ಕೂಡ ಇದೆ, ಸ್ಕಂದಾಶ್ರಮ ಅಂತ. ಈ ಆಶ್ರಮದಲ್ಲಿ ನಾಯಿಗಳು ಮೋಸ್ಟ್ಲಿ ಜನ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ನಾಯಿಗಳು ಮೇಲೆ ಆಶ್ರಮದಲ್ಲಿ ಇದ್ದವು, ಸೊ ಆಲ್ಮೋಸ್ಟ್ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಈ ಬೋರ್ಡ್ನ ಸ್ವಲ್ಪ ಓದಿ, ಅದಾದಮೇಲೆ ನೆಕ್ಸ್ಟು ಪಕ್ಕದಲ್ಲೇ ಮಳೆಗಾಲದಲ್ಲಿ ಮಾತ್ರ ಹರಿತೈತೆ ಅನ್ನೋ ಅಂಥ ಫಾಲ್ಸ್ ಇದು. ಸೊ ಅದಾದಮೇಲೆ ಈ ರೂಟ್ ಬಂದು ಕೆಳಕ್ಕೆ ಹೋಗುವಂಥದ್ದು, ಬೆಟ್ಟ ಹತ್ತಿ ಅರ್ಧ ಹೇಳಿದ್ರೆ ಸುತ್ತಾಕೊಂಡು ಬರೋ ಅಷ್ಟಿರಲ್ಲ, ಆ ಥರ ಒಂದು ಫಾಲ್ಸ್. ಮಾತ್ರ ಮಳೆಗಾಲದಲ್ಲಿ ಬಂದರೆ ವರ್ತು ಅಂಥ ಪ್ಲೇಸ್ ಇದು. ಸೊ ಒಳ್ಳೆ ಎಂಜಾಯ್ ಮಾಡ್ಬೋದು ಪ್ಲೇಸ್ನ ಕೂಡ. ಸೊ ಅದಾದಮೇಲೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇತ್ತು. ಆ ವ್ಯೂ ಪಾಯಿಂಟಿಂದ ನೋಡಿದ್ರೆ ಕರೆಕ್ಟಾಗಿ ಪೂರ್ತಿ ತಿರುವಣ್ಣಾಮಲೈ ಕೂಡ ಒಳ್ಳೆ ಸಖತ್ತಾಗಿ ಕಾಣಿಸ್ತೈತೆ. ಅಂಥ ಒಂದು ವ್ಯೂ ಪಾಯಿಂಟು ಕೂಡ ವಿಸಿಟ್ ಮಾಡಿದ್ರೆ ನೋಡ್ಬೋದು. ಆಮೇಲೆ ನಾನೇನೋ ಹೇಳ್ತಾ ಇದ್ದೀನಿ ನೋಡ್ರಿ ಗೈಸ್. ಬರಲ್ಲ ಅಂದ್ರೂ ಎಕ್ಕಿಸ್ಕೊಂಡು ಹೊಟ್ಟು ಬಂದವನೇ. ಎಲ್ಲೆಲ್ಲಿ ನೀರು ಇಳಿಬಾರ್ದು ಎಲ್ಲ ಕಡೆನೂ ನೀರು, ಸೆಕೆ ನೀರು ಇಳಿದೋಗೋ ಕ್ಲೀನಾಗಿ. ಸೊ ಇದು ನಮ್ಮ ಪರಿಸ್ಥಿತಿ. ಫುಲ್ ಬಾಡಿ ಎಕ್ಸಸೈಸ್. ಬಂದರೆ ಇನ್ನು ಯಾವಾಗ ಬರ್ತೀವಿ? ಬರಲ್ಲ. ಬಂದಿದ್ದೀರಿ ಎಕ್ಬಿಡೋಣ ಅಂತೆಲ್ಲ ಸುಮ್ಮನೆ ಎಕ್ಕಿಸ್ಬಿಟ್ಟು ನಾವು ಅಲ್ಲಿ ನೋಡಿದ್ರೆ ಓಪನ್ನೇ ಆಗಿರಲಿಲ್ಲ. ಹುಷಾರು. ಸೊ ವಿರೂಪಾಕ್ಷ ಕೇವು, ಅದಾದಮೇಲೆ ಸ್ಕಂದಾಶ್ರಮ ಮೇಲೆ ಅವೇ. ಸೊ ನೋಡಕ್ಕ ಅಂತ ಹೋದ್ರೆ ಅವು 8:15 ಓಪನ್ನು, ಬೀಗ ಹಾಕಿ ಅವ್ರೆ. ಸೊ ಅದಕ್ಕೋಸ್ಕರನೇ ಒಂದು ಫುಲ್ಲು ಬೆಳಗ್ಗೆನೆ ಎಕ್ಸಸೈಸ್ ಆದಂಗೆ ಆಯಿತು ಅಂತ ಹೇಳ್ಬಿಟ್ಟು ಇಳಿಸ್ತಾವನೆ ಕೆಳಕ್ಕೆ. ಒಳ್ಳೊಳ್ಳೆ ಕಲ್ಲುಗಳ ಮೇಲೆ ಕಾಲಿಕ್ಕು ಅವೇ ಕರ್ಕೊಂಡು ಹೊಲ್ಟತಾವೆ ಕೆಳಕ್ಕೆ ಅಂತ. ಸೊ ಈ ತಿರುವಣ್ಣಾಮಲೈ ಟ್ರಿಪ್ದು ಇನ್ನೂ ಒಂದು ವಿಡಿಯೋ ಬರ್ತೈತೆ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳೋಕ್ಕೋದ್ರೆ 20 to 25 ನಿಮಿಷ ಆತೈತೆ. ಸೊ ಎಲ್ಲ ಒಂದೇ ವಿಡಿಯೋದಾಗ ಹೇಳಿದ್ರು ಅದು ಪೂರ್ತಿ ಒಂದು ಇಂಟ್ರೆಸ್ಟಿಂದ ನೋಡೋದು ಇಲ್ಲ. ಸೊ ಅದಕ್ಕೋಸ್ಕರ ಇನ್ನೂ ಒಂದು ವಿಡಿಯೋ, ಆ 2ನೇ ಪಾರ್ಟ್ 2 ಅಂತ ಬಿಡ್ತೀನಿ. ಸೊ ಆ ವಿಡಿಯೋದೆಲ್ಲ ತಿರುವಣ್ಣಾಮಲೈ ನೆಕ್ಸ್ಟ್ ಯಾವ್ಯಾವ ಲಿಂಗಗಳನ್ನ ದರ್ಶನ ಮಾಡ್ಕೊಂಡ್ವಿ. ಸೊ ಮೇಯ್ನ್ ಟ್ವಿಸ್ಟ್ಗಳಿರೋದು ಮಾತ್ರ ಪಾರ್ಟ್ 2ದಾಗೆ. ಸೊ ಆದ್ದರಿಂದ ಈ ವಿಡಿಯೋ ಕೊನೆವರೆಗೂ ಯಾರೆಲ್ಲ ನೋಡಿದಿರೋ ಲವ್ ಯು ಸೋ ಮಚ್. ಆ್ಯಂಡ್ ಪಾರ್ಟ್ 2ಗೋಸ್ಕರ ಕಾಯ್ತಾ ಇರ್ರಿ. ಸೊ ಇನ್ನೂ ಯಾರೆಲ್ಲ ಈ ವಿಡಿಯೋ ಪೂರ್ತಿ ನೋಡಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ವಿಡಿಯೋನ ಲೈಕ್ ಮಾಡಿಲ್ವೋ, ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಪಾರ್ಟ್ 2 ವಿಡಿಯೋ ಜೊತೆ. ಸೊ ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. खत्म. बाय बाय, टाटा, गुड बाय, गया.